ಶ್ರೀಕೃಷ್ಣಾಯ ನಮಃ. ಇಂದು ಬಲಿಪಾಡ್ಯಮಿ. ಆದ್ದರಿಂದ ಬಲಿಪಾಡ್ಯಮಿ ಹಬ್ಬದ ಮಹತ್ವವನ್ನು ತಿಳಿಯೋಣ. ಶ್ರೀ ಭೂಮಿ ಸಹಿತಂ ದಿವ್ಯಂ ಮುಕ್ತಾಹಾರ ವಿಭೂಷಿತಂ ನಮಾಮಿ ವಾಮನಂ ದೇವಂ ಭುಕ್ತಿ ಮುಕ್ತಿ ವರಪ್ರದಂ. ಕಾರ್ತೀಕ ಶುದ್ಧ ಪ್ರತಿಪದ ದಿನವಂದು ಬಲಿಪಾಡ್ಯಮಿ ಎಂದು ಕರೆಯುವರು. ಪ್ರಹ್ಲಾದರಾಜರ ಮೊಮ್ಮಗ ಬಲಿಯು ವಿಷ್ಣು ಭಕ್ತ, ದಾನಶೂರ. 100 ಅಶ್ವಮೇಧ ಮಾಡಿ ಇಂದ್ರ ಪದವಿಗೆ ಯೋಗ್ಯ ಆಗುವವನು ಎಂದು ಅವನಿಂದ 3 ಪಾದ ಭೂಮಿ ದಾನ ಬೇಡಿ ಅವನನ್ನು ರಸಾತಳಕ್ಕೆ ಮೆಟ್ಟಿ ಅವನ ಭಕ್ತಿಗೆ ಮೆಚ್ಚಿ ಅವನ ಮನೆಯ ಬಾಗಿಲು ಕಾಯುವವನು ಶ್ರೀಹರಿ. ಇದು ಶ್ರೀಹರಿಯ ಕರುಣೆಯ ಭಕ್ತವತ್ಸಲ ಭಾವಕ್ಕೆ ಉದಾಹರಣೆ. ಇದನ್ನೇ ದಾಸಶ್ರೇಷ್ಠರಾದ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದಾರೆ. ಶ್ರೀಹರಿಯ ಭಕ್ತನಾಗಿ ಗುರುವಾದ ಶುಕ್ರಾಚಾರ್ಯರು ವಿಷ್ಣುದಾನ ಕೇಳಿ ನಿನಗೆ ಮೋಸ ಮಾಡುವವನು ಎಂದು ಎಚ್ಚರಿಕೆ ನೀಡಿದರೂ ದಾನಕ್ಕೆ ಹಿಂದಿರುಗುವುದಿಲ್ಲ ಎಂದೂ ದಾನ ಸಂಕಲ್ಪ ಮಾಡುತ್ತಾನೆ. ಹೀಗೆ ಭಕ್ತನಾದರೂ ಅಂತರಂಗದಲ್ಲಿ ತಿಲ ಪ್ರಮಾಣದಲ್ಲಿ ಅಹಂಕಾರ ಇರುತ್ತದೆ. ಆದ ಕಾರಣ ಶ್ರೀಹರಿಯು ಬಲಿಯನ್ನು ಪಾತಾಳಕ್ಕೆ ಮೆಟ್ಟಿ ಅವನ ಭಕ್ತಿಗೆ ಮೆಚ್ಚಿದನು. ಅವನ ಹೆಸರಲ್ಲಿ ಕಾರ್ತೀಕ ಪಾಡ್ಯ ಹೆಸರುವಾಸಿಯಾಗಿದೆ. ಶ್ರೀಕೃಷ್ಣನು ಗೋಕುಲದ ಜನರಿಗೆ ಬುದ್ಧಿ ಹೇಳಿ ಇಂದ್ರನನ್ನು ಪೂಜೆ ಮಾಡದೆ ಗೋವರ್ಧನಗಿರಿಯನ್ನು ಪೂಜಿಸಿದರೆ ಗೋವುಗಳಿಗೆ ಆಹಾರ ಸಿಗುವುದೆಂದು ಕಾರ್ತಿಕ ಪ್ರತಿಪದ ದಿನದಂದು ಗೋವರ್ಧನ ಪೂಜೆ ಮಾಡಿಸಿದ ದಿನ ಇದಾಗಿದೆ. ಈ ಗೋವರ್ಧನ ಪೂಜೆಯ ಸ್ಮರಣಾರ್ಥ ಉತ್ತರ ಭಾರತದ ದಕ್ಷಿಣ ಭಾರತದಲ್ಲಿ ಎಲ್ಲ ಜನರು ದನ ಕಟ್ಟುವ ಕೊಟ್ಟಿಗೆ ಪೂಜೆ ಮಾಡಿ ಹಸುಗಳಿಗೆ ಮಾಲೆಗಳಿಂದ ಸಿಂಗರಿಸಿ ಮೆರವಣಿಗೆ ಮಾಡುವರು. ಆದ್ದರಿಂದ ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಕೊಟ್ಟಿಗೆ ಹಬ್ಬ, ಹಟ್ಟಿ ಹಬ್ಬ ಎಂದು ಆಚರಿಸುತ್ತಾರೆ. ಹಟ್ಟಿ ಎಂದರೆ ಕೊಟ್ಟಿಗೆ, ದನ ಕಟ್ಟುವ ಜೋಪಡಿ ಎಂದೂ ಕೂಡ ಅರ್ಥ. ಕೆಲವು ಕಡೆ ದನಗಳ ಜಾತ್ರೆಯನ್ನು ಏರ್ಪಡಿಸುತ್ತಾರೆ. ಇಂದು ಪಾಂಡವರು ಲೆತ್ತವಾಡಿ ಸೋತಿ ವನವಾಸಕ್ಕೆ ಹೋದ ದಿನ. ಅಲ್ಲಿ ಆಹಾರಕ್ಕೆ ನಗರದಂತೆ ಅಕ್ಕಿ ಸಿಗದೆ ಅಡವಿಯಲ್ಲಿ ಸಿಕ್ಕ ಉತ್ತರಣಿ ಅಕ್ಕಿಯನ್ನು ತಿಂದು ಜೀವಿಸಿದರು. ಇದರ ಸ್ಮರಣೆಗೆ ಉತ್ತರ ಕರ್ನಾಟಕದಲ್ಲಿ ಇಂದಿಗೂ ಅಂಗಳದಲ್ಲಿ, ಹಟ್ಟಿಗಳಲ್ಲಿ ತುಳಸಿ ಮುಂದೆ ದನದ ಸಗಣಿಯಲ್ಲಿ 5 ಗೊಂಬೆ ಮಾಡಿ ಅವುಗಳ ಮೇಲೆ ಉತ್ತರಣಿ ಕಡ್ಡಿ ಇಡುವರು. ಅವರ ವನವಾಸ ಅಂದರೆ ಅವರ ಅಂತರಂಗದಲ್ಲಿ ಇರುವ ಕೃಷ್ಣನಿಗೆಂದು ಮೊಸರು ಹಾಕುವರು. ಕಾರ್ತಿಕ ಪ್ರತಿಪದವು ಸಾಡೇತಿನ ಮುಹೂರ್ತಗಳಲ್ಲಿ ಒಂದು. ಹೊಸ ಅಂಗಡಿ ವ್ಯವಹಾರ ಇಂದು ಪ್ರಾರಂಭ ಮಾಡುವರು. ಹೀಗೆ ಈ ಪ್ರತಿಪದ ದಿನ ಸತ್ಯಯುಗದಿಂದಲೂ ಮಹತ್ವ ಪಡೆದಿದೆ. ಇಂದು ಶ್ರೀರಾಮನ ಪಟ್ಟಾಭಿಷೇಕ ದಿನ ಎಂದು ಆಚರಿಸುವ ಪದ್ಧತಿಯೂ ಇದೆ. ತಿಳಿಸಿಕೊಂಡ ವಿಷಯವನ್ನು ಅಕ್ಷರಕ್ಕೆ ಇಳಿಸಲು ಪ್ರೇರಣೆ ಮಾಡಿದ ಗುರು ಹಿರಿಯರಿಗೆ ನಮಸ್ಕಾರ ಹೇಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಲೇಖನವನ್ನು ನಮಗೆ ತಂದುಕೊಟ್ಟ ಮಧುಸೂದನ್ ಕಲಿಭಟ್ ಇವರು ಧಾರವಾಡದವರು. ಅನಂತಾನಂತ ಧನ್ಯವಾದಗಳು. ಇನ್ನೊಂದು ವಿಚಾರ, ಈ ದಿನ ಮಂಗಳ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಕೂಡ ಧರಿಸಬೇಕು. ಈ ದಿನ ಬಹಳಷ್ಟು ದೀಪಗಳನ್ನು ಪ್ರಜ್ವಲಿಸಿದರೆ ಅದು ಅತ್ಯಂತ ಪುಣ್ಯವಾದಂಥದ್ದು. ಧನ್ಯವಾದಗಳು. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ವಸ್ತು.